ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನೆಲ್. ನೈಸರ್ಗಿಕ ಸಂಪನ್ಮೂಲಗಳ ಕುರಿತು ರಸಪ್ರಶ್ನೆಗಳು. ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಪ್ರಕೃತಿಯಿಂದ ದೊರೆಯುವ ಸಂಪತ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧಗಳು ಯಾವುವು? ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧಗಳು: ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದ ಸಂಪನ್ಮೂಲಗಳು. ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದರೇನು? ಯಾವ ಸಂಪನ್ಮೂಲಗಳು ನಿರಂತರವಾಗಿ ಲಭ್ಯವಿದ್ದು ಮರುಬಳಕೆ ಮಾಡಬಹುದಾಗಿವೆ ಅವುಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ. ನವೀಕರಿಸಲಾಗದ ಸಂಪನ್ಮೂಲಗಳು ಎಂದರೇನು? ನಾವು ಬಳಸಿದಂತೆ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ. ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಸೌರಶಕ್ತಿ, ಗಾಳಿ, ನೀರು, ಮಣ್ಣು, ಕಾಡು. ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ ಮುಂತಾದವು. ಭೂಮಿಯ ಅತಿ ಹೊರಗಿನ ಪದರವನ್ನು ಏನೆಂದು ಕರೆಯುತ್ತಾರೆ? ಶಿಲಾಗೋಳ. ಸಮಪಾತಳಿ ಬೇಸಾಯ ಎಂದರೇನು? ಮಣ್ಣಿನ ಸವೆತ ತಡೆಯಲು ಭೂಮಿಯ ಆಕಾರಕ್ಕೆ ಅನುಗುಣವಾಗಿ ಕೃಷಿ ಮಾಡುವ ವಿಧಾನವನ್ನು ಸಮಪಾತಳಿ ಬೇಸಾಯ ಎಂದು ಕರೆಯುತ್ತಾರೆ. ಸೂರ್ಯನಿಂದ ಪಡೆಯುವ ಶಕ್ತಿ ಯಾವುದು? ಸೌರಶಕ್ತಿ. ಕಾಡುಗಳು ಉಸಿರಾಟಕ್ಕೆ ಅಗತ್ಯವಿರುವ ಏನನ್ನು ಬಿಡುಗಡೆ ಮಾಡುತ್ತವೆ? ಆಮ್ಲಜನಕ. ಖನಿಜಗಳನ್ನು ಯಾವ ರೂಪದಲ್ಲಿ ಹೊರತೆಗೆಯಲಾಗುತ್ತದೆ? ಅದಿರಿನ ರೂಪದಲ್ಲಿ. ಪಳೆಯುಳಿಕೆ ಇಂಧನಕ್ಕೆ ಉದಾಹರಣೆ ಕೊಡಿ. ಕಲ್ಲಿದ್ದಲು. ಕಾಡುಗಳ ಉಪಯೋಗಗಳನ್ನು ತಿಳಿಸಿ. ಮನೆ ಕಟ್ಟಲು, ಔಷಧಿ ತಯಾರಿಸಲು, ಹಣ್ಣು ಹಂಪಲುಗಳಿಗಾಗಿ, ಬಿದಿರು ಮತ್ತು ಪೀಠೋಪಕರಣಗಳ ತಯಾರಿಕೆಗೆ ಮುಂತಾದವು. ರಾಷ್ಟ್ರೀಯ ಅರಣ್ಯ ನೀತಿ ಯಾವಾಗ ಜಾರಿಗೆ ಬಂದಿತು? 1988. ಯಾವ ಪ್ರದೇಶದಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ? ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ ಮತ್ತು ಕೊಡಗು ಜಿಲ್ಲೆಯ ದೇವರಕಾಡು. ಕರ್ನಾಟಕದ ಪಶ್ಚಿಮ ಘಟ್ಟದ ಅರಣ್ಯ ನಾಶವನ್ನು ತಡೆಯಲು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಪಾಂಡುರಂಗ ಹೆಗಡೆ. ಮೌನ ಕಣಿವೆ ಹೋರಾಟ ಯಾವ ರಾಜ್ಯದಲ್ಲಿ ಕಂಡುಬಂತು? ಕೇರಳ. ಬಿಹಾರದಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಆಂದೋಲನ ಯಾವುದು? ಕಾಡನ್ನು ಉಳಿಸಿ ಆಂದೋಲನ. ಕಾಡನ್ನು ಉಳಿಸಿ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯಿತು? ಜಾರ್ಖಂಡ ಮತ್ತು ಒಡಿಶಾ. ಚಿಪ್ಕೋ ಚಳುವಳಿ ಯಾರು ಎಲ್ಲಿ ಪ್ರಾರಂಭಿಸಿದರು? ಹಿಮಾಲಯದಲ್ಲಿ ಸುಂದರ್ಲಾಲ್ ಬಹುಗುಣ್ ರವರು ಚಿಪ್ಕೋ ಚಳುವಳಿ ಆರಂಭಿಸಿದರು. ವೃಕ್ಷಮಾತೆ ಎಂದು ಯಾರನ್ನು ಕರೆಯುತ್ತಾರೆ? ಸಾಲುಮರದ ತಿಮ್ಮಕ್ಕ. ವಾಹನಗಳ ಬಳಕೆಗೆ ಬಳಸುವ ಇಂಧನಗಳಾವುವು? ಪೆಟ್ರೋಲ್, ಡೀಸೆಲ್ ಮುಂತಾದವು. ಅಡುಗೆ ಮಾಡಲು ಬಳಸುವ ಇಂಧನಗಳು ಯಾವುವು? LPG, ಸೀಮೆಎಣ್ಣೆ, ಬಯೋಗ್ಯಾಸ್. ಪೆಟ್ರೋಲಿಯಂನ ಉಪ ಉತ್ಪನ್ನಗಳು ಯಾವುವು? ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಮೇಣ ಮುಂತಾದವು. ನೈಸರ್ಗಿಕ ಅನಿಲ ಎಲ್ಲಿ ದೊರೆಯುತ್ತದೆ? ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುತ್ತದೆ. LPG ವಿಸ್ತರಣೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಘನ, ದ್ರವ, ಅನಿಲ ರೂಪದ ಇಂಧನಗಳಿಗೆ ಉದಾಹರಣೆ ಕೊಡಿ. ಘನ ಇಂಧನ ಕಲ್ಲಿದ್ದಲು, ದ್ರವ ಇಂಧನ ಪೆಟ್ರೋಲಿಯಂ, ಅನಿಲ ಇಂಧನ LPG. ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದು ಉದಾಹರಣೆ ಕೊಡಿ. ಬನ್ನೇರುಘಟ್ಟ. ಸೂರ್ಯನಿಂದ ದೊರೆಯುವ ಶಕ್ತಿಗಳು ಯಾವುವು? ತಾಪ ಮತ್ತು ಬೆಳಕು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅತ್ಯಂತ ಮುಖ್ಯವಾದುದು ಯಾವುದು? ನೀರು. ಜೀವಿಗಳಿಗೆ ಉಸಿರಾಟಕ್ಕೆ ಅಗತ್ಯವಾದುದು ಯಾವುದು? ಗಾಳಿ. ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದುದು ಯಾವುದು? ಮಣ್ಣು. ಬೆಳಕು ಮತ್ತು ತಾಪ ನೀಡುವ ನೈಸರ್ಗಿಕ ಮೂಲ ಯಾವುದು? ಸೂರ್ಯ. ಕಾಡುಗಳು ಯಾವ ಸಂಪನ್ಮೂಲಕ್ಕೆ ಸೇರಿವೆ? ಅರಣ್ಯ ಸಂಪನ್ಮೂಲ. ಭೂಮಿಯ ಮೇಲ್ಮೈಯಲ್ಲಿ ಹೆಚ್ಚು ಭಾಗವನ್ನು ಆವರಿಸಿರುವುದು ಯಾವುದು? ನೀರು. ಗಾಳಿಯಲ್ಲಿ ಸಸ್ಯಗಳಿಗೆ ಅಗತ್ಯವಾದ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮಾನವರು ಉಸಿರಾಡುವ ಅನಿಲ ಯಾವುದು? ಆಮ್ಲಜನಕ. ಮರಗಳನ್ನು ಕಡಿದರೆ ಏನು ಕಡಿಮೆಯಾಗುತ್ತದೆ? ಆಮ್ಲಜನಕ. ಭೂಮಿಯಿಂದ ತೆಗೆಯುವ ಇಂಧನ ಯಾವುದು? ಕಲ್ಲಿದ್ದಲು. ಪೆಟ್ರೋಲ್ ಯಾವ ಸಂಪನ್ಮೂಲದಿಂದ ದೊರೆಯುತ್ತದೆ? ಖನಿಜ ತೈಲ. ಅಡುಗೆಗೆ ಬಳಸುವ ನೈಸರ್ಗಿಕ ಅನಿಲ ಯಾವುದು? LPG ಅಥವಾ ನೈಸರ್ಗಿಕ ಅನಿಲ. ಕಾಗದ ತಯಾರಿಸಲು ಮುಖ್ಯವಾಗಿ ಏನು ಬೇಕು? ಮರ. ಸೂರ್ಯನ ಬೆಳಕಿನಿಂದ ಉತ್ಪಾದಿಸುವ ವಿದ್ಯುತ್ ಯಾವುದು? ಸೌರಶಕ್ತಿ. ಗಾಳಿಯಿಂದ ಉತ್ಪಾದಿಸುವ ಶಕ್ತಿ ಯಾವುದು? ಗಾಳಿ ಶಕ್ತಿ. ನೀರಿನಿಂದ ಉತ್ಪಾದಿಸುವ ವಿದ್ಯುತ್ ಯಾವುದು? ಜಲವಿದ್ಯುತ್. ಮಣ್ಣಿನಲ್ಲಿ ಬೆಳೆ ಬೆಳೆಯಲು ಏನು ಅಗತ್ಯ? ಫಲವತ್ತತೆ. ಹಣ್ಣು, ತರಕಾರಿ ನಮಗೆ ಎಲ್ಲಿಂದ ಸಿಗುತ್ತವೆ? ಕೃಷಿ ಭೂಮಿ. ವನ್ಯಜೀವಿಗಳು ಎಲ್ಲಿವೆ? ಕಾಡುಗಳಲ್ಲಿ. ವನ್ಯಜೀವಿಗಳಿಗೆ ಆಶ್ರಯ ನೀಡುವ ಸಂಪನ್ಮೂಲ ಯಾವುದು? ಅರಣ್ಯ. ಚಿನ್ನ ಯಾವ ವರ್ಗಕ್ಕೆ ಸೇರಿದೆ? ಖನಿಜ. ಮರ ನೆಡುವ ದಿನವನ್ನು ಏನೆಂದು ಕರೆಯುತ್ತಾರೆ? ವನ ಮಹೋತ್ಸವ. ಪರಿಸರ ಸಮತೋಲನಕ್ಕೆ ಮುಖ್ಯವಾದುದು ಯಾವುದು? ಕಾಡುಗಳು. ಗಾಳಿ ಮಾಲಿನ್ಯಕ್ಕೆ ಕಾರಣವಾಗುವುದು ಯಾವುದು? ಹೊಗೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕಾದ ಕಾರಣ ಏನು? ಪರಿಸರ ರಕ್ಷಣೆ. ಭೂಮಿಯ ಏಕೈಕ ಉಪಗ್ರಹ ಯಾವುದು? ಚಂದ್ರ. ಸಮುದ್ರ ನೀರು ಕುಡಿಯಲು ಯೋಗ್ಯವೇ? ಇಲ್ಲ.
ರೈತರಿಗೆ ಅತ್ಯಗತ್ಯ ಸಂಪನ್ಮೂಲ ಯಾವುದು? ನೀರು. ಮರಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ಆಮ್ಲಜನಕ. ಅರಣ್ಯಗಳಲ್ಲಿ ವಾಸಿಸುವ ಪ್ರಾಣಿ ಒಂದು ಉದಾಹರಣೆ ಕೊಡಿ. ಹುಲಿ. ಭೂಮಿಯ ಮೇಲೆ ಜೀವ ಉಳಿಯಲು ಮುಖ್ಯವಾದುದು ಯಾವುದು? ನೀರು ಮತ್ತು ಗಾಳಿ. ಮಳೆ ಬರಲು ಸಹಾಯ ಮಾಡುವುದು ಯಾವುದು? ಮರಗಳು. ಪ್ರಕೃತಿಯನ್ನು ಕಾಪಾಡುವುದು ಯಾರ ಕರ್ತವ್ಯ? ಮಾನವನ. ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸುವ ಸಂದೇಶ ಏನು? ಉಳಿಸಿ, ಬಳಸಿ, ಕಾಪಾಡಿ. ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸಾರಜನಕ. ವಾತಾವರಣದಲ್ಲಿ ಆಮ್ಲಜನಕ ಪ್ರಮಾಣ ಎಷ್ಟು? 21%. ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರಗಳನ್ನು ಏನೆಂದು ಕರೆಯಲಾಗುತ್ತದೆ? ಮಣ್ಣು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.